ಇವತ್ತೇನು ಖರ್ಚಿಲ್ದಿರ ಬೆಳೆ ಆಗೋದು ಅಂದ್ರೆ ಅಡಿಕೆನೆ. ಇವತ್ತು ದಿವಸದಲ್ಲಿ 1 ಎಕರೆಗೆ ಸುಮಾರು ಅಂದ್ರೂ 5 ಲಕ್ಷ ರೂಪಾಯಿ ಲಾಭ ಇದೆ. ಇವತ್ತು ನಂದು 8 ಎಕರೆ ಫಸಲಿಗೆ ಬಂದೈತೆ. 50 ಲಕ್ಷಕ್ಕೆ ನಾವು ಆಲ್ರೆಡಿ ಕೊಟ್ಟಿದ್ದೀವಿ. ನಾವೆಲ್ಲ ಅಡಿಕೆ ಮಾಡಿರೋದು ಯಾಕಂದ್ರೆ ಈ ಆಳುಗಳ ಸಮಸ್ಯೆಯಿಂದ. ಇಲ್ಲ, ಖರ್ಚು ಮಿನಿಮಮ್ ವರ್ಷಕ್ಕೆ ಒಂದು ಸತಿ ಗೊಬ್ಬರ ಹಾಕೋದಷ್ಟೇ ಖರ್ಚು. ಆಳುಗಳು ಕಮ್ಮಿ. ನೋಡಿ, ಇದು 1.5 ವರ್ಷದ ಸೊಸೆ. ನೋಡಿ, ಬುಡ ಬಂದು ಈ ತರ ಇರ್ತದೆ. ಅದೇ ಶಿವಮೊಗ್ಗ ಆ ಕಡೆ ಬುಡ ದಪ್ಪ ಇರ್ತದೆ. ಅವ್ರೇನ್ ಮಾಡ್ತಾರೆ ಅಂದ್ರೆ ದನಿನ್ ಗೊಬ್ಬರ, ಲಾಗೋಡು, ಎಲ್ಲ ಔಷಧಿಗಳು ಎಲ್ಲ ಮಿಕ್ಸ್ ಮಾಡಿ ಬುಡ ದಪ್ಪ ಬರಂಗ್ ಮಾಡ್ಕೊಡ್ತಾರೆ. ನಮ್ಮ ರೈತರು ಏನ್ ಮಾಡ್ತಾರೆ, ಅದ್ರ ನೋಡ್ಬಿಟ್ಟು ತಂದುಬಿಟ್ಟು ಉಣ್ತಾರೆ. ಉಣ್ದಾಗ ಅರ್ಧಕ್ಕೆ ಅರ್ಧ 1000 ಸೊಸೆಗೆ 250-300 ಸೊಸೆ ಹೋಗ್ತದೆ. ಇದೇ ಈ ಸೊಸೆ ನೋಡ್ಲಿ 1000ಕ್ಕೆ 1 ಸೊಸೆ ಇಲ್ಲ 2 ಸೊಸೆ ಇಲ್ಲ 5 ಸೊಸೆ ಹೋಗ್ಬೋದು ಅಷ್ಟೇನಿದೆ. ಔಷಧಿ ಲಾಗೋಡುಗಳು ಯಾವುದೇ ಕಾರಣಕ್ಕೂ ಕೊಡಬೇಡ. ಔಷಧಿ ಲಾಗೋಡು ಕೊಡ್ಲೇಬೇಡ. ಕಂಪಲ್ಸರಿ ಕೊಡಂಗಿಲ್ಲ. ಲಾಗೋಡು ಕೊಡಂಗಿಲ್ಲ. ನೀವು ಔಷಧಿನ 100 ವರ್ಷ ಆದ್ರೂ ಕೊಡಂಗಿಲ್ಲ. ರೈತರಿಗೆ ಉಪಯೋಗ ಆಗಬೇಕು, ರೈತರಿಗೆ ಪ್ರಯೋಜನ ಆಗಬೇಕು, ಅತಿ ಕಡಿಮೆ ದರದಲ್ಲಿ ಉತ್ಕೃಷ್ಟ ಗುಣಮಟ್ಟದ ಒಂದು ಒಳ್ಳೆ ಸಸಿಗಳು, ಅಡಿಕೆ ಸಸಿಗಳು ಸಿಗಬೇಕು ಅಂತ ಹೇಳಿ ಅವರದೇ ತೋಟದಲ್ಲಿ ಅವರದೇ ಮರದ ಬಿತ್ತನೆಯನ್ನು ಬಳಸ್ಕೊಂಡು ಮಾಡಿರತಕ್ಕಂತ ಒಂದು ಉತ್ತಮವಾದ ಸಸಿಗಳನ್ನ ನೀವು ನೋಡ್ತಾ ಇದ್ದೀರಿ. ನಮ್ಮ ರೈತರು ಏನ್ ಮಾಡ್ತಾರೆ ಅಂದ್ರೆ ಟ್ರಂಚ್ ಹೊಡೆದ್ಬಿಟ್ಟಿದೀವಿ, ಫಸ್ಟ್ ತಿಪ್ಪೆ ಗೊಬ್ಬರ ಹಾಕ್ಬಿಡದ, ತಿಪ್ಪೆ ಗೊಬ್ಬರದ ಮೇಲೆ ಸೊಸಿ ಉಣಕಾತ ಹೋಗ್ತಾರೆ. ಅದೇನಾಗ್ತದೆ, ಕಾವಾಗಿ ಸೊಸಿ ಹೋಗ್ತದೆ. ಏನು ಮಾಡಬಾರ್ದು. ಫಸ್ಟ್ ಟ್ರಂಚ್ ತೆಗಿಬೇಕಾದ್ರೆ ಮ್ಯಾಗಳ ಮಣ್ಣು ಸೈಡ್ಗೆ ಹಾಕಿಬಿಟ್ಟು ಅದ್ರ ಮುಂದ್ಲು ಮಣ್ಣು ತಗೊಂಡು ಟ್ರಂಚಿಂದ ಕೆಳಗಡಿಗೆ ಏನು 2 ಅಡಿಗೆ ಹಾಕಿರ್ತೀವಿ, ಮುಂದ್ಲು ಮಣ್ಣು ಅದ್ರ ಅಡಿಗೆ ಹಾಕ್ಬೇಕು. ಅರ್ಧ ಅಡಿ ಇಲ್ಲ, ಹಾಕ್ಲೇಬಾರ್ದು. ನನ್ನ ಒಂದು ಇದರಲ್ಲಿ 2-3 ತಿಂಗಳು ಗೊಬ್ಬರ ಹಾಕ್ತಾರೆ. ರೂಟ್ ಆದ್ಮೇಲೆ, ಗಿಡ ಊಣಿ ರೂಟ್ ಆದ್ಮೇಲೆ ಗೊಬ್ಬರ ಹಾಕ್ತಾರೆ. ಸುಳಿ ಇಕ್ಕಿದ್ಮೇಲೆ. ಇದು ರೌಂಡ್ ಅಲ್ಲಿ ಸಿಪ್ಪೆ ಸಣ್ಣ ಚಿಕ್ಕದಾಗಿ ಒಳಗಡೆ ಇದು ದಪ್ಪ ಇರ್ತದೆ. ಆದ್ರಿಂದ ಇದು ನಾಟಿ ಅಡಿಕೆ ಪಕ್ಕ. ಇವಾಗ 1 ಎಕರೆ ನಾಟಿ ಅಡಿಕೆ 5 ಲಕ್ಷ ರೂಪಾಯಿ ಹೋಗ್ತದೆ. ಅದೇ ಸೀಡ್ಸ್ ಬಂದು 1 ಎಕರೆಗೆ 1.5-2 ಲಕ್ಷ ರೂಪಾಯಿ ಆಗ್ತದೆ. ಆಮೇಲೆ ಇದು 100 ವರ್ಷ ಇರ್ತದೆ ಅಡಿಕೆ ಮರ, ನಾಟಿ ಮರ. ಅದೇ ಸೀಡ್ಸ್ ಅಡಿಕೆ ಮರ 25-30 ವರ್ಷ ಇರ್ತದೆ. ನೀವೆಲ್ಲ ಬೇಕಾದ್ರೂ ತಿಳ್ಕೊಬಹುದು. ಬಳಕೆನೂ ಕಮ್ಮಿ, ಇಳುವರಿನೂ ಕಮ್ಮಿ. ನಿಮ್ ಗಿಡಗಳು ಎಷ್ಟು ಉಣಿದ್ರೆ ಅಕಸ್ಮಾತ್ ಏನಾದ್ರು ಒಟ್ಟೋಗೋದಾದ್ರೆ ಎಷ್ಟು ರೋಗ? ಇವಾಗ ತಗೊಂಡೋಗಿರ್ತಾರೆ 1000ಕ್ಕೆ 1 ಸೊಸೆ 2 ಸೊಸೆ ಇಲ್ಲ 5 ಸೊಸೆ ಹೋಗ್ಬೋದು ಅಷ್ಟೇ. ಯಾವುದೇ ಕಾರಣಕ್ಕೂ ಯಾವುದೇ ರೋಗ ಇಲ್ಲ, ಇನ್ನೊಂದಿಲ್ಲ, ಏನು ಮತ್ತೊಂದಿಲ್ಲ. ಇವಾಗ ನೀವು ನೋಡ್ಬೋದು, ಸೊಸಿನ ಇಲ್ಲೇ ನೋಡ್ಬೋದು. 3 ವರ್ಷದ ಸೊಸೆಗಳು ನೋಡ್ಬೋದು. ಯಾವುದೇ ಒಂದು ತರವಾದ ರೋಗ ಇಲ್ಲ. ಆಮೇಲೆ ಔಷಧಿ ಹೊಡೆಯಂಗಿಲ್ಲ, ಏನಿಲ್ಲ. ನಾವೇನು ಔಷಧಿ ಸಿಂಪರಣೆ ಮಾಡಿಲ್ಲ. ನಮಗೆ ನಮ್ಮ ಅಪ್ಪ ಅವ್ರ ಕಾಲದಿಂದನೂ ಸುಮಾರು ಒಂದು 50-60 ವರ್ಷದಿಂದನೂ ನಾವು ಅಡಿಕೆ ತೋಟದಲ್ಲಿ 6 ತಿಂಗಳಿಂದ 3 ವರ್ಷದ ತನಕ ಸೊಸೆಗಳು ಸಿಗ್ತವೆ. ಇದು 6 ತಿಂಗಳ ಸೊಸೆ ಪಕ್ಕಾ ನಾಟಿ ಸೊಸೆ. 1 ವರ್ಷದ ಸೊಸೆ ಇದು ಪಕ್ಕಾ ನಾಟಿ ಸೊಸೆ. ಇದು 2 ವರ್ಷದ ಸೊಸೆ, 3 ವರ್ಷದ ಸೊಸೆ ಪಕ್ಕಾ ನಾಟಿ ಸೊಸೆ. ನಮ್ಮದೇ ಬಿತ್ತನೆ ಇದು. ಯಾವ್ದು ಉತ್ತಮ ಉಣೋದಕ್ಕೆ? ಟ್ರಂಚು ಅಂದ್ರೆ 2 ಅಡಿ JCB ನಲ್ಲಿ ತೋಡಿ ಉಣೋದಾದ್ರೆ 3 ವರ್ಷದ ಸೊಸೆ ಉಣಬಹುದು. ಈ ನೇಗ್ಲಲ್ಲಿ ಅಂದ್ರೆ ಟ್ರಾಕ್ಟರ್ ನೇಗ್ಲಲ್ಲಿ ಮಾಡಿ ಮಾಡೋದಾದ್ರೆ 1-1.5-2 ವರ್ಷದ್ದು ಮಾಡಿ. 1.5-2 ವರ್ಷ ಇದು 1.5-2 ವರ್ಷ. ನಿಮ್ಗೆ ಯಾವ ತರದ್ದು ಬೇಕಾ ನೋಡಿ ತಗೊಂಬೋದು. 6 ತಿಂಗಳಿಂದ 3 ವರ್ಷ ತನಕನೂ ಐತೆ. ಆ ಕಡೆ ಅದೆಲ್ಲ 1.5-3 ವರ್ಷ. ಇದು 6 ತಿಂಗಳಿಂದ 1.5 ವರ್ಷ. ಈಗ ನಮ್ಮ ಲೆಕ್ಕದಲ್ಲಿ ಮೊದ್ಲು ನಾವೆಲ್ಲ 8.5 ಹಾಕಿದ್ವಿ. ಅವಾಗ ಟ್ರಾಕ್ಟರ್ಗಳು ಇರ್ಲಿಲ್ಲ, ಸಣ್ಣ ಟ್ರಾಕ್ಟರ್ಗಳು ಇರ್ಲಿಲ್ಲ. ಇವತ್ತೆಲ್ಲ ರೈತರು ಏನಾದ್ರು ಮಾಡೋಕೆ ಅಂದ್ರೆ 7.5 ಹಾಕಿದ್ರೆ ಸಣ್ಣ ಟ್ರಾಕ್ಟರ್ಗಳು ಬಂದೈತೆ. ಇಳುವರಿನೂ ಚೆನ್ನಾಗಿ ಬರ್ತದೆ. 8-8.5 ಹಾಕಿದ್ರೆ ಏನಾಗ್ತದೆ, ಬಿಸಿಲು ತಾಪ ಬೇಸಿಗೆನಲ್ಲಿ ಬೀಳ್ತದೆ, ಕಾಯಿ ಉದುರುತ್ತೆ, ಇಳುವರಿ ಕಮ್ಮಿ ಆಗ್ತದೆ. 7.5 ಇಳುವರಿ ಇದೆ ನೋಡಿ. ನಾಟಿ ಗೋಟು ಇದೇನೆ ಈ ತರ ರೌಂಡ್ ಅಲ್ಲಿ ಇರಬೇಕು. ನಾವೇನಾದ್ರೂ ಇವಾಗ ಸೊಸಿ ಮಾಡಿರೋ ಇದೆಲ್ಲ ನೋಡಿ, ಇದೇ ಬೀಜದಿಂದಾನೇ ನಾಟಿ, ಇದರಿಂದಾನೇ ಮಾಡಿರೋದು ಬೀಜ. ಸರ್ 4 ವರ್ಷದ ಹಿಂದೆ ನಾನು ಸೊಸಿ ತಂಡ ಹಾಕಿದ್ದೀನಿ. ಅದರಲ್ಲಿ ಒಂದು 1000ಕ್ಕೆ 3-4 ಗಿಡ ಹೋಗಿದೆ. ಎಷ್ಟು ಸಾವಿರ ಸಸಿ ತಗೊಂಡೋಗಿದ್ರಿ? 5,000 ಸಸಿ. ಬೇಡಿಕೆ ನಾಟಿಗೆ ಜಾಸ್ತಿ ಸರ್. ಮಾರ್ಕೆಟ್ ಅಲ್ಲಿ ನಮಗೆ ಸೊಸಿ ಬೇಕು ಅಂತ ಬಂದ ಒಂದು 2-2.5 ಸಾವಿರ ಸೊಸಿ ಬೇಕಾಗಿತ್ತು. ಚೆನ್ನಾಗೈತೆ ಅಂತ ಹೇಳಿರು. ತಗೊಂಡೋಗೋಣ ಗುಣಮಟ್ಟದ ಸೊಸಿ ಅಂತ ಅಂದ್ರು. ತಗೊಂಡೋಗೋಣ ಅಂತ ಬಂದಿದ್ದೀವಿ. ನಮ್ದು ಮಲ್ನಾಯಕನಹಳ್ಳಿ, ಬೆಳಂಗ್ಳದ ಪಕ್ಕ. ಅಲ್ಲಿಂದ ಇಲ್ಲಿ ಬಂದಿದ್ದೀವಿ. ಚೆನ್ನಾಗಿ ಮಾಡ್ಯಾರೆ, ಸೊಸಿ ಗ್ಯಾರಂಟಿ ಅಂತ ಬಂದಿದ್ದೀವಿ. ನಾಟಿ ಚೆನ್ನಾಗಿ ಇರ್ತದೆ ಅಂತ, ಇಳುವರಿ ಬರ್ತದೆ, ಬೆಲೆನೂ ಚೆನ್ನಾಗಿ ಸಿಗ್ತದೆ ಅಂತ ಬಂದಿದ್ದೀವಿ. ಡ್ಯಾಮೇಜ್ ಏನಿಲ್ಲ. 1000ಕ್ಕೆ 4-5 ಸೊಸಿ ಹೋಗ್ಬೋದು ಅಷ್ಟೇ. ಫಾರಂ ಸೊಸಿ ತಂದ್ರೆ ಬೇಜಾನ್ ಸೊಸಿ ಇನ್ನು ರೋಗ ಬರೋದೇ ಇಲ್ಲ. ರೋಗ ನಾಟಿಗೆ ಬರಲ್ಲ, ಸೀಡ್ಸಿಗೆ ಬರ್ತದೆ. ಅದು ತಡೆಯಲ್ಲ ನನ್ನ ಮಗಂದು. ಫಾರಂ ಕೋಳಿ ಇದ್ದಂಗೆ. ಆಮೇಲೆ 3 ವರ್ಷದ ಸೊಸಿ ಬಿಟ್ಬಿಟ್ರೆ ರೂಟ್ ಆಗತ್ತೆ. ಕಡ್ಡಿ ಹಾಕಿ ನಾವು ಕಟ್ಟಿ ಗಾಳಿಗೆ ಇದ್ ಮಾಡಿದ್ರೆ ರೂಟ್ ಚೆನ್ನಾಗತ್ತೆ. ನಾವು ಬೇರೆ ಕಡೆ ಎಲ್ಲ ತಂದು ನೋಡಿವೆ. ಆ ಕಡೆ ಎಲ್ಲಾನು ಕಳಪೆ ಬೀಜಗಳು ಹಾಕಿ ಇದ್ ಮಾಡ್ಕೊಡ್ತಿದ್ರು. ಅದರಿಂದ ನಮ್ದೇ ತೋಟ ಇದ್ದಾಗ ಯಾಕೆ ಕೊಡಬಾರ್ದು ಅಂದ್ಬಿಟ್ಟು ನಾನೇ ಸ್ವಂತ ಮಾಡ್ತೀನಿ. ರೈತರಿಗೆ ಅನುಕೂಲ ಆಗಲಿ ಅಂತ ಸಮಸ್ಯೆಯನ್ನು ಅನುಭವಿಸಿ ಆ ತರ ಸಮಸ್ಯೆ ನಮ್ಮ ರೈತರಿಗೆ ಆಗಬಾರ್ದು ಅಂತ ಹೇಳಿ ಅವರೇ ಸ್ವಯಂ ಅವರ ತೋಟದಲ್ಲಿ ಬೆಳೆದಂತ ಅಡಿಕೆ ಬಿತ್ತನೆಯಿಂದ ಇದನ್ನ ಎಲ್ಲ ನಿರ್ಮಾಣ ಮಾಡಿದ್ದಾರೆ. ಒಳ್ಳೆ ಗಿಡಗಳನ್ನ ತಗೊಂಡೋಗಿ ಉಣ್ಣಿ ನಿಮ್ಮ ಬದುಕನ್ನ ಹಸನ್ ಮಾಡ್ಕೊಳ್ಳಿ.
ಆತ್ಮೀಯರೇ, ನಾನು ರಾಜಘಾಟ ರವಿ. ನೀವು ಸಾಕಷ್ಟು ಬಾರಿ ನೋಡಿದ್ದೀರಿ, ನಾವು ಪೌರಾಣಿಕ, ಐತಿಹಾಸಿಕ, ಸಾಮಾಜಿಕ ಹಲವಾರು ವಿಚಾರಗಳನ್ನ ತಮ್ಮ ಗಮನಕ್ಕೆ ತಂದಿರುವಂತದ್ದು ಉಂಟು. ಇವತ್ತು ವಿಶೇಷವಾಗಿ ಯಾಕಂದ್ರೆ ರೈತರ ಪರವಾಗಿ ಏನಾದರೂ ಒಂದು ರೈತರಿಗೆ ಉಪಯೋಗ ಆಗುವಂತದ್ದು ಒಂದು ವಿಚಾರವನ್ನು ಕೊಡಬೇಕು ಅಂತ ಹೇಳಿ ನಾವಿವತ್ತು ದೊಡ್ಡಬಳ್ಳಾಪುರದ ಸೋಮಶೆಟ್ಟಿಹಳ್ಳಿ ಅನ್ನೋ ಗ್ರಾಮ, ಮಳ್ಳೇನಹಳ್ಳಿ ಬಿಟ್ಟು ಮುಂದೆ ಬರ್ತದೆ, ಇಂಥ ಒಂದು ಗ್ರಾಮದಲ್ಲಿದ್ದೀವಿ. ನಮ್ಮ ಆತ್ಮೀಯರಾದಂಥ ಕೆಂಪೇಗೌಡರು ಈ ಒಂದು ತೋಟವನ್ನು ಮಾಡಿದ್ದಾರೆ. ರೈತರಿಗೆ ಉಪಯೋಗ ಆಗಬೇಕು, ರೈತರಿಗೆ ಪ್ರಯೋಜನ ಆಗಬೇಕು, ಅತಿ ಕಡಿಮೆ ದರದಲ್ಲಿ ಉತ್ಕೃಷ್ಟ ಗುಣಮಟ್ಟದ ಒಂದು ಒಳ್ಳೆ ಸಸಿಗಳು, ಅಡಿಕೆ ಸಸಿಗಳು ಸಿಗಬೇಕು ಅಂತ ಹೇಳಿ ಅವರದೇ ತೋಟದಲ್ಲಿ ಅವರದೇ ಮರದ ಬಿತ್ತನೆಯನ್ನು ಬಳಸ್ಕೊಂಡು ಮಾಡಿರತಕ್ಕಂಥ ಒಂದು ಉತ್ತಮವಾದ ಸಸಿಗಳನ್ನ ನೀವು ನೋಡ್ತಾ ಇದ್ದೀರಿ. ಅವರ ಅನುಭವಗಳು ಏನಿದೆ, ಯಾಕೆ ಅವರು ಈ ಒಂದು ಅಡಿಕೆ ಸಸಿಗಳನ್ನ ಮಾಡಿದ್ರು, ಇದರ ಉದ್ದೇಶ ಏನು ಇದರಿಂದ ಲಾಭ, ಅದನ್ನೆಲ್ಲ ಕೇಳಿ ಅವ್ರ ಹತ್ರನೇ ತಿಳ್ಕೊಳ್ಳೋಣ ಬನ್ನಿ. ಸರ್ ಹೇಳಿ, ನೀವು ಯಾವ ತರ ಇದನ್ನ ಉತ್ಪಾದನೆ ಮಾಡ್ತೀರಿ, ಯಾಕೆ ನಿಮ್ಗೆ ಆಲೋಚನೆ ಬಂತು, ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಿದ್ರಿ, ಇದರಿಂದ ಏನೇನ್ ರೈತರಿಗೆ ಲಾಭ ಆಗುತ್ತೆ? ಸುಮಾರು ವರ್ಷದಿಂದ ನಮ್ಮ ತಂದೆಯವರ ಕಾಲದಿಂದನೂ 50 ವರ್ಷದಿಂದನೂ ನಮ್ಮ ತಂದೆಯವರ ಕಾಲದಿಂದನೂ ಅಡಿಕೆ ವ್ಯಾಪಾರ, ಅಡಿಕೆ ತೋಟ, ನಾವೇನು ವ್ಯಾಪಾರ ಮಾಡೋದಿಲ್ಲ, ಅಡಿಕೆ ತೋಟ ನಮ್ಮದೇ ಸ್ವಂತ ಇದೆ. ನಮ್ಮ ತಂದೆಯವರು ಬಿಟ್ಟೋದಂತ ಅಡಿಕೆ ತೋಟದಲ್ಲಿ ನಾವು ಇವತ್ತು ಏನಾದ್ರು ಕೈಯಾಗಿ ಹಿಡ್ಕೊಂಡು ತೋರಿಸ್ತಾ ಇದೀವಲ್ಲ, ಇದೇ ಬಿತ್ತನೆ ನಾವು ನಾಟಿ ಮಾಡಿರೋದು. ರೈತರಿಗೆ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಇವತ್ತೇನು ಆಳುಗಳಿರ್ಬೋದು, ಎಲ್ಲಾ ಇದ್ರಲ್ಲೂ ಇವತ್ತೇನು ಖರ್ಚಿಲ್ದಿರ ಬೆಳೆ ಆಗೋದು ಅಂದ್ರೆ ಅಡಿಕೆನೆ. ಇವತ್ತು ದಿವಸದಲ್ಲಿ 1 ಎಕರೆಗೆ ಸುಮಾರು ಅಂದ್ರೂ 5 ಲಕ್ಷ ರೂಪಾಯಿ ಲಾಭ ಇದೆ. ಇವತ್ತು ನಂದು 8 ಎಕರೆ ಫಸಲಿಗೆ ಬಂದೈತೆ. 50 ಲಕ್ಷಕ್ಕೆ ನಾವು ಆಲ್ರೆಡಿ ಕೊಟ್ಟಿದ್ದೀವಿ ತೋಟ. ಈಗ ನನ್ನ ಹತ್ರ ಒಳ್ಳೆ ಗುಣಮಟ್ಟವಾದಂತ ಅಡಿಕೆ ಸಸಿಗಳು ಇದೆ. ಯಾರಾದ್ರೂ ಬೇಕಾದವರು ಬಂದು ನೋಡಿ ತಗೊಂಡು ಹೋಗಬಹುದು. ಅತಿ ಕಮ್ಮಿ ಬೆಲೆಗೆ ಕೊಡ್ತೀವಿ. ಹೇಳಿ ಸರ್, ಇದು ಯಾವ ತರ ಇರ್ಬೇಕು? ಅದೇ ಇದರಲ್ಲೇನು ಇದು ನೋಡಿ, ಇದು ನಾಟಿ ಪಕ್ಕ ಸೀಡ್ಸ್ ಅಂತೆಲ್ಲ ಇರುತ್ತೆ. ಹೌದು. ಇದು ಹೆಂಗ್ ಕಂಡಿಡಿತೀರಿ? ಈಗ ಇದು ರೌಂಡ್ ಅಲ್ಲಿ ಸಿಪ್ಪೆ ಸಣ್ಣ ಚಿಕ್ಕದಾಗಿ, ಒಳಗಡೆ ಇದು ದಪ್ಪ ಇರ್ತದೆ. ಆದ್ರಿಂದ ಇದು ನಾಟಿ ಅಡಿಕೆ ಪಕ್ಕ. ಯಾವ ತರ ಇದನ್ನೆಲ್ಲ ಉತ್ಪಾದನೆ ಮಾಡಿದಿರಿ, ಹೆಂಗೆ ಇದನ್ನ ಬೆಳೆಸ್ತೀರಿ? ಈಗ ಇದೆಲ್ಲವನ್ನು ನಮ್ಮ ಸ್ವಂತ ತೋಟದಲ್ಲೇನೆ ಬಿತ್ತನೆ ಮಾಡಿಕೊಂಡು ಅದನ್ನ ಎಲ್ಲಾನು ಭೂಮಿನಲ್ಲಿ ಹಾಕಿ ಮೊಳಕೆ ಹೊಡಿಸಿ ಆಮೇಲೆ ಪ್ಯಾಕೆಟ್ಗೆ ಹಾಕಿ ನಾವು ಸಸಿ ಮಾಡಿ ಕೊಡ್ತಾ ಇದ್ದೀವಿ. ಇವಾಗ ಎಷ್ಟು ಅಂದಾಜು ನಿಮ್ಮ ಹತ್ರ ಎಷ್ಟು ಸಸಿಗಳಿದಾವೆ? ಸುಮಾರು ಈಗ ಒಂದು 3.5 ಲಕ್ಷ ಸಸಿ ಇದೆ. ಎಷ್ಟು ಎಕರೆ ಜಾಗ ಇದು? ಇದು 4 ಎಕರೆ ಜಾಗ. 4 ಎಕರೆಯಲ್ಲಿ ನೀವು ಅಡಿಕೆ ತೋಟನ ಅವತ್ತಿಂದ ಮಾಡ್ಕೊಂಡ್ ಬಂದಿದ್ದೀರಿ. ಒಟ್ಟು ಟೋಟಲ್ ನಂದು 8 ಎಕರೆ ತೋಟ ಇದೆ. ತೋಟದಲ್ಲಿ ನಾನು 4 ಎಕರೆನಲ್ಲಿ ಸಸಿ ಮಾಡಿಸಿದ್ದೀನಿ. ಈಗ ವರ್ಷಕ್ಕೆ ಎಷ್ಟು ಬೆಳೆ, ಏನು ಲಾಭ ಬರ್ಬೋದು? 1 ಎಕರೆಗೆ 5 ಲಕ್ಷ ರೂಪಾಯಿ ಲಾಭ ಇದೆ. ಎಷ್ಟು ವರ್ಷ ಬೇಕಾಗ್ತದೆ ಇದು ಬೆಳೆಯೋದಕ್ಕೆ? 5 ವರ್ಷ ಬೇಕು. ಈಗ ನಿಮ್ಮಲ್ಲಿ ಯಾವ ವಯಸ್ಸಿಂದು ಈ ಸುಮಾರು ಸಸಿಗಳು ಸಿಗ್ತವೆ? 6 ತಿಂಗಳಿಂದ 3 ವರ್ಷದ ತನಕ ಸಸಿಗಳು ಸಿಗ್ತವೆ. ಇದು ನೋಡಿ, 6 ತಿಂಗಳ ಸಸಿ ಪಕ್ಕಾ ನಾಟಿ ಸಸಿ, ನಮ್ದೇ ತೋಟದ್ದು ಬಿತ್ತನೆ. ಇದು 1 ವರ್ಷದ ಸಸಿ, ಇದು ಪಕ್ಕಾ ನಾಟಿ ಸಸಿ. ಇದು 2 ವರ್ಷದ ಸಸಿ. ಇದು ಬಿತ್ತನೆ ಸಮೇತವಾಗಿ ನಮ್ಮ ಸ್ವಂತ ತೋಟದ್ದೇನೆ. 50 ವರ್ಷದ ಹಳೆ ತೋಟದ್ದು ಬಿತ್ತನೆ. ಇದು 3 ವರ್ಷದ ಸಸಿ ಪಕ್ಕಾ ನಾಟಿ ಸಸಿ, ನಮ್ಮದೇ ಬಿತ್ತನೆ. ಇದು ಯಾವ್ದು ಉತ್ತಮ ಉಣೋದಕ್ಕೆ? ಕ್ರಂಚು ಅಂದ್ರೆ 2 ಅಡಿ JCB ನಲ್ಲಿ ತೋಡಿ ಉಣೋದಾದ್ರೆ 3 ವರ್ಷ ಸಸಿ ಉಣಬಹುದು. ಈ ನೇಗ್ಲಲ್ಲಿ ಅಂದ್ರೆ ಟ್ರಾಕ್ಟರ್ ನೇಗ್ಲಲ್ಲಿ ಮಾಡಿ ಮಾಡೋದಾದ್ರೆ 1.5 2 ವರ್ಷದ್ದು ಮಾಡಿಬಹುದು. ಈಗ ಬೇರೆ ಕಡೆ ಶಿವಮೊಗ್ಗ ಅಲ್ಲೆಲ್ಲ ನಾವು ಹೋಗಿ ನಾವು ಉಣಬೇಕು ಅಂತ ಹೇಳ್ಬಿಟ್ಟು 10 ವರ್ಷದ ಹಿಂದೇನೆ ನಾವು ಹೋಗಿ ಓಡಾಡಿ ಎಲ್ಲ ನೋಡಿವೆ. ಕೆಲವು ನಮ್ಮ ಸ್ನೇಹಿತರೆಲ್ಲ ತಂದು ಈಗ ಶಿವಮೊಗ್ಗ ಸಸಿಗಳು ಅವೆಲ್ಲ ತಂದು ಈ ಕಡೆ ನಮ್ಗೆ ಎಫೆಕ್ಟ್ ಆಗೈತೆ. ಅದೆಲ್ಲ ನೋಡ್ಬಿಟ್ಟು ನಾನು ಸ್ವಂತ ಯಾಕೆ ಮಾಡಬಾರ್ದು, ನಮ್ಮ ರೈತರಿಗೆ ಯಾಕೆ ಅನುಕೂಲ ಆಗ್ಬಾರ್ದು ಅಂದ್ಬಿಟ್ಟು ನಾನು ನಮ್ಮ ಭಾಗಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಈ ಸಸಿನ ಮಾಡಿಸಿದ್ದೀನಿ. ಆಮೇಲೆ ಇವತ್ತೇನಾದ್ರೂ ಲಾಭದಾಯಕವಾಗೈತೆ ಅಂದ್ರೆ ನಮ್ಮ ನಾಟಿ ಅಡಿಕೆಯಿಂದನೇ ಲಾಭದಾಯಕವಾಗೈತೆ. ಸೀಡ್ಸ್ಗೋದಕ್ಕೂ ಏನ್ ವ್ಯತ್ಯಾಸ? ಸೀಡ್ಸ್ ಬಂದು ಇವಾಗ 1 ಎಕರೆ ನಾಟಿ ಅಡಿಕೆ 5 ಲಕ್ಷ ರೂಪಾಯಿ ಹೋಗ್ತದೆ. ಅದೇ ಸೀಡ್ಸ್ ಬಂದು 1 ಎಕರೆಗೆ 1.5 ಇಂದ 2 ಲಕ್ಷ ರೂಪಾಯಿ ಆಗ್ತದೆ. ಆಮೇಲೆ ಇದು 100 ವರ್ಷ ಇರ್ತದೆ ಅಡಿಕೆ ಮರ, ನಾಟಿ ಮರ. ಅದೇ ಸೀಡ್ಸ್ ಅಡಿಕೆ ಮರ 25 ರಿಂದ 30 ವರ್ಷ ಇರ್ತದೆ. ನೀವು ಹೇಳ್ಬೇಕಾದ್ರೂ ತಿಳ್ಕೊಬಹುದು. ಬಳಕೆನೂ ಕಮ್ಮಿ, ಇಳುವರಿನೂ ಕಮ್ಮಿ. ಸೀಡ್ಸ್ ಅಂದ್ರೆ ಸಾಮಾನ್ಯವಾಗಿ ಇಳುವರಿ ಜಾಸ್ತಿ ಇರ್ಬೇಕಲ್ವಾ? ಇಲ್ಲ, ಇಳುವರಿನೂ ಕಮ್ಮಿನೇ. ಕಾಯಿ ದಪ್ಪ ಬರ್ತದೆ. ಮಾರ್ಕೆಟ್ ಅಲ್ಲಿ ಇದು ಬೆಲೆನೂ ಸಿಗೋದಿಲ್ಲ. ನಿಮ್ ಗಿಡಗಳು ಎಷ್ಟು ಉಣಿದ್ರೆ ಅಕಸ್ಮಾತ್ ಏನಾದ್ರು ಒಟ್ಟೋಗೋದಾದ್ರೆ ಎಷ್ಟು ರೋಗ? ಇವಾಗ ತಗೊಂಡೋಗಿರ್ತಾರೆ 1000ಕ್ಕೆ 1 ಸಸಿ 2 ಸಸಿ ಇಲ್ಲ 5 ಸಸಿ ಹೋಗ್ಬೋದು ಅಷ್ಟೇ. ಯಾವುದೇ ಕಾರಣಕ್ಕೂ ಯಾವುದೇ ರೋಗ ಇಲ್ಲ, ಇನ್ನೊಂದಿಲ್ಲ, ಏನು ಮತ್ತೊಂದಿಲ್ಲ. ಇವಾಗ ನೀವು ನೋಡ್ಬೋದು, ಸಸಿನ ಇಲ್ಲೇ ನೋಡ್ಬೋದು, 3 ವರ್ಷದ ಸಸಿಗಳು ನೋಡ್ಬೋದು. ಯಾವುದೇ ಒಂದು ತರವಾದ ರೋಗ ಇಲ್ಲ. ಆಮೇಲೆ ಔಷಧಿ ಹೊಡೆಯಂಗಿಲ್ಲ, ಏನಿಲ್ಲ. ನಾವೇನು ಔಷಧಿ ಸಿಂಪರಣೆ ಮಾಡಿಲ್ಲ, ಗೊಬ್ಬರ ಹಾಕಿಲ್ಲ, ಏನಿಲ್ಲ. ನೋಡ್ರಿ ಸಸಿ ಈ ತರ ಇದೆ. ಇದಕ್ಕೆ ಗೊಬ್ಬರ ಹಾಕಂಗೂ ಇಲ್ವಾ? ಗೊಬ್ಬರ ಈಗ ಹಾಕಂಗಿಲ್ಲ. 2 ವರ್ಷ ಉಣಿ 2 ವರ್ಷ ಹೋದ್ಮೇಲೆ ಹಾಕ್ಬೋದು. ಇವಾಗ ನೀವು ಏನು ಗೊಬ್ಬರ ಇಲ್ದೇನೆ ಮಣ್ಣಲ್ಲೇ ನಾವು ನಾಟಿ ಮಾಡಿ ಬಿತ್ತನೆನ ನಾಟಿ ಇದ್ರಲ್ಲಿ ನಾವು ಮಣ್ಣಲ್ಲೇ ಇದ್ ಮಾಡಿರೋದು. ನೋಡಿ, ಇದು 1.5 ವರ್ಷದ ಸಸಿ. ನೋಡಿ, ಬುಡ ಬಂದು ಈ ತರ ಇರ್ತದೆ. ಅದೇ ಶಿವಮೊಗ್ಗ ಆ ಕಡೆ ಬುಡ ದಪ್ಪ ಇರ್ತದೆ. ಅವ್ರೇನ್ ಮಾಡ್ತಾರೆ ಅಂದ್ರೆ ದನಿನ ಗೊಬ್ಬರ, ಲಾಗೋಡು, ಎಲ್ಲಾ ಔಷಧಿಗಳು ಎಲ್ಲಾ ಮಿಕ್ಸ್ ಮಾಡಿ ಬುಡ ದಪ್ಪ ಬರಂಗ್ ಮಾಡ್ಕೊಡ್ತಾರೆ. ನಮ್ಮ ರೈತರು ಏನ್ ಮಾಡ್ತಾರೆ, ಅದ್ರ ನೋಡ್ಬಿಟ್ಟು ತಂದ್ಬಿಟ್ಟು ಉಣ್ತಾರೆ. ಉಣ್ದಾಗ ಅರ್ಧಕ್ಕೆ ಅರ್ಧ 1000 ಸೊಸೆಗೆ 250-300 ಸಸಿ ಹೋಗ್ತದೆ. ಇದೇ ಈ ಸೊಸಿ ನೋಡ್ಲಿ 1000ಕ್ಕೆ 1 ಸೊಸಿ ಇಲ್ಲ 2 ಸೊಸಿ ಇಲ್ಲ 5 ಸೊಸಿ ಹೋಗ್ಬೋದು ಅಷ್ಟೇನೆ. ಇದೆ ನೋಡಿ ನಾಟಿ ಗೋಟು.
ಇದೇನೆ ಈ ತರ ರೌಂಡ್ ಅಲ್ಲಿ ಇರಬೇಕು. ಬೇರೆ ಅಂದ್ರೆ ನಾವೇನಾದ್ರೂ ಇವಾಗ ಸೊಸಿ ಮಾಡಿರೋ ಇದೆಲ್ಲಾನು ನೋಡಿ, ಇದೇ ಸೊಸಿ ಇದೇ ಬೀಜದಿಂದಾನೇ ನಾಟಿ, ಇದರಿಂದಾನೇ ಮಾಡಿರೋದು ಬೀಜ. ಹೇಳಿ ಸರ್, ನಿಮ್ಮ ಅನುಭವ ಹೇಳಿ. ಏನು ಇಲ್ಲಿಂದ ಸಸಿಗಳು ತಗೊಂಡು ಹೋಗಿದ್ದೀರಾ? ಹೆಂಗ್ ಇಳುವರಿ ಬರ್ತದೆ? ಗುಣಮಟ್ಟ ಹೆಂಗಿದೆ? ಸರ್ 4 ವರ್ಷದ ಹಿಂದೆ ನಾನು ಸೊಸಿ ತಂದು ಹಾಕಿದ್ದೀನಿ. ಅದರಲ್ಲಿ ಒಂದು 1000 ಅಂದ್ರೆ 3 ರಿಂದ 4 ಗಿಡ ಹೋಗಿದೆ. ಎಷ್ಟು ಸಾವಿರ ಸಸಿ ತಗೊಂಡೋಗಿದ್ರಿ? 5,000. 5,000 ಸಸಿ. ಒಂದ್ ಎಕರೆಗೆ ಎಷ್ಟು ಸಾವಿರ ಸಸಿ ಬೇಕಾಗ್ತದೆ? 650. 650. ಅಲ್ಲಿಗೆ ನಾವು ಜಾಗದ ಮೇಲೆ ಡಿಪೆಂಡ್ ಆಗ್ತೇವೆ. ನಾವೇನು ಡಿಸ್ಟೆನ್ಸ್ ಮಾಡ್ತೀವ. ಕೆಲವರು ಎಷ್ಟಡಿಗೆ ಉಂಟು? ನಾವು 8 ಅಡಿಗೆ 9 ಅಡಿ ಹಾಕಿದೀವಿ. ಕೆಲವರು 8 ಅಡಿಗೆ 6 ಅಡಿಗೆ ಉಂಟ್ತಾರೆ. ಅದ್ರ ಮೇಲೆ ಸೊಸೆ ಏನ್ ವ್ಯತ್ಯಾಸ ಆಗುತ್ತೆ ಅವಾಗ? ಸರ್, ನಾವು ಜಾಸ್ತಿ ಬೈಲ್ ಹಾಕಿದಾಗ ಏನಾಗ್ತಂದ್ರೆ ನಮ್ ಟ್ರಾಕ್ಟರ್ ಓಡಾಡಕ್ಕೆ, ಆಮೇಲೆ ಸಾಲದಕ್ಕೆ ಇಳುವರಿ ಜಾಸ್ತಿ ಬರ್ತದೆ. ಆಮೇಲೆ ಸಾಲದಕ್ಕೆ ಏನಾಗ್ತದೆ, ಗಾಳಿ ಜಾಸ್ತಿ ಹೊಡಿತದೆ ಮರಕ್ಕೆ, ಅದು ಫ್ರೀ ಆಗಿ ಬರ್ತದೆ ಕಾಯಿಗಳು. ಅನುಕೂಲ ಆಗ್ತದೆ. ಸ್ವಲ್ಪ ಜಾಗ ಬಿಟ್ಟು ನಾವು ಉಳುಮೆ ಮಾಡಕ್ಕಾಗಲಿ, ಕಲ್ಟಿವೇಟರ್ ಮಾಡಕ್ಕಾಗಲಿ, ಎಲ್ಲಕ್ಕೂ ಒಂದು ಗೊಬ್ಬರ ಕೂಡ ಹಾಕಕ್ಕೆ ಫ್ರೀ ಆಗಿರ್ತದೆ. ಈಗ ಹೆಂಗಿದಾವ್ ನಿಮ್ ಸಸಿಗಳು? ನಮ್ದು ಈಗ ಈ ಸರಿ ಎಲ್ಲ ಒಂಬಳೆ ಬಂದು ಅರ್ಧ ಮರ ಪಾಲಕ್ ಬಂದಿದೆ. ಎಷ್ಟು ವರ್ಷಕ್ಕೆ ಎಷ್ಟು ಕೊಡ್ತೀರಿ ನೀವು ಅದನ್ನ ಸಾಮಾನ್ಯವಾಗಿ? ನಾವು ಇನ್ನು ಹೊಸಬರು ಸರ್. ಇವಾಗಲೇ ನಮ್ಗೆ ಏನಾಗಿದೆ, ನಾವು ಸೊಸೆ ಹಾಕಿ 4 ವರ್ಷ ಆಯ್ತು. ಈಗ 5ನೇ ವರ್ಷಕ್ಕೆ ಬಿದ್ದೈತೆ. ಈಗಾಗಲೇ ಒಂದು 4 ಲಕ್ಷ 4.5 ಲಕ್ಷ ಕೇಳ್ತಾರೆ ಫಸ್ಟ್ ಬೆಳೆ. ಹೌದಾ? ವರ್ಷಕ್ಕೆ ಅವರೇ ತಗೊಂಡ್ ಹೋಗ್ತಾರೆ? ಎಲ್ಲ ಬಂದು ಅವರೇ ತಗೊಂಡೋಗ್ತಾರೆ. ಇದು ಲಾಭದಾಯಕ ಅಂತೀರಾ ರೈತರಿಗೆ? ಈಗ ನಮ್ಗೆ ಹೇಳ್ಬೇಕು, ಫಸ್ಟ್ ಅನುಭವ. ಜನಗಳು ಹೇಳೋದ್ ನೋಡಿದಾಗ ಲಾಭ ಅಂದಂಗ್ ಕಾಣ್ತದೆ. ಈ ವರ್ಷ ಕಳೆದ ಮೇಲೆ ನಮ್ಗೆ ಏನು ಲಾಭ ನಷ್ಟ ಏನು ಅಂತೇಳಿ ನಿಮ್ಗೆ ಗೊಬ್ಬರ ಇವ್ರು ಹೇಳಿದ್ರಲ್ಲ, ಗೊಬ್ಬರ ಹಾಕಂಗೆ ಔಷಧಿ ಹೊಡೆಯೋದು ಅವೆಲ್ಲ ಏನ್ ಸಮಸ್ಯೆ ಏನು ಇರಲ್ಲ? ಇಲ್ಲ. ಗೊಬ್ಬರ ಮಾಮೂಲಿ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು, ದನಿ ಗೊಬ್ಬರನ. ಔಷಧಿ ಏನು ಹೊಡೆಯಲ್ಲ ನಾವು. ಇಲ್ಲ. ನಾಟಿಗೂನು ಇದು ಉತ್ತಮ ಅಂತೀರಾ? ಸೀಡ್ಸ್ಗೂ ನಾಟಿಗೂ? ಸೀಡ್ಸ್ ಏನಾಗ್ತದೆ ಅಂದ್ರೆ ಕಾಯಿ ದಪ್ಪ ಬರ್ತದೆ, ಅದಕ್ಕೆ ಮಿಷಿನ್ ತಿರುಗಿ ಬೇರೆ ತರಬೇಕು, ಅದು ಸುಳಿಯಲ್ಲ. ಇದು ಅಂದ್ರೆ ಒಂದೇ ಇದ್ರಾಗಿರ್ತದೆ. ಎಲ್ಲ ಕಡೆ ಇದು ನಾಟಿನೇ ಇರೋದು ಜಾಸ್ತಿ. ಈ ಕಡೆ ಬೇಡಿಕೆ ನಾಟಿಗೆ ಜಾಸ್ತಿ ಸರ್ ಮಾರ್ಕೆಟ್ ಅಲ್ಲಿ. ಸರ್, ಇಲ್ಲಿ ನಮ್ ಗೌಡ್ರು ಅಡಿಕೆ ಸಸಿ ಬೆಳೆದಿ ಹಾಕಿದ್ರು, ನಾಟಿ ಮಾಡಿದ್ರು. ಇಷ್ಟು ಸಸಿ ನಮಗೆ ಸಸಿ ಬೇಕು ಅಂತ ಬಂದ ಒಂದ್ 2.5 ಸಾವಿರ ಸಸಿ ಬೇಕಾಗಿತ್ತು. ಚೆನ್ನಾಗೈತೆ ಅಂತ ಹೇಳಿರು. ತಗೊಂಡೋಗೋಣ, ಗುಣಮಟ್ಟದ ಸಸಿ ಅಂತ ಅಂದ್ರು. ತಗೊಂಡೋಗೋಣ ಅಂತ ಬಂದಿದ್ದೀವಿ. ನಮ್ದು ಮಲ್ನಾಯಕನಹಳ್ಳಿ, ಬೆಳಗಾಂಗದ ಪಕ್ಕ. ಅಲ್ಲಿಂದ ಇಲ್ಲಿ ಬಂದಿದ್ದೀವಿ. ಗೌಡ್ರು ಚೆನ್ನಾಗ್ ಮಾಡ್ಯಾರ ಸಸಿನ, ತಗೊಂಡೋಗೋಣ ಅಂತ ಬಂದಿದ್ದೀವಿ. ಚೆನ್ನಾಗ್ ಮಾಡ್ಯಾರೆ ಸಸಿ, ಗ್ಯಾರಂಟಿ ಅಂತ ಬಂದಿದ್ದೀವಿ. ನಾಟಿ ಚೆನ್ನಾಗಿ ಇರ್ತದೆ ಅಂತ, ಇಳುವರಿ ಬರ್ತದೆ, ಬೆಲೆನೂ ಚೆನ್ನಾಗಿ ಸಿಗ್ತದೆ ಅಂತ ಬಂದಿದ್ದೀವಿ. ಡ್ಯಾಮೇಜ್ ಏನಿಲ್ಲ. 1000ಕ್ಕೆ ಒಂದು 4-5 ಸಸಿ ಹೋಗ್ಬೋದು ಅಷ್ಟೇ. ಫಾರಂ ಸಸಿ ತಂದ್ರೆ ಬೇಜಾನ್ ಸಸಿ ಇನ್ನು ರೋಗ ಬರೋದೇ ಇಲ್ಲ. ರೋಗ ನಾಟಿಗೆ ಬರಲ್ಲ, ಸೀಡ್ಸಿಗೆ ಬರ್ತದೆ. ಅದು ತಡೆಯಲ್ಲ ನನ್ನ ಮಗಂದು. ಫಾರಂ ಕೋಳಿ ಇದ್ದಂಗೆ. 6 ತಿಂಗಳದು ನೋಡಿ. ಇದೆಲ್ಲ 6 ತಿಂಗಳು ನೋಡಿ. ಇದೆಲ್ಲ ಇಲ್ಲಿದೆಲ್ಲ ಇದು ವರ್ಷದ್ದು. ಸರಿ, ಹಂಗೆ ನಟ್ರಿ 3 ವರ್ಷದ್ದೆಲ್ಲ ಆ ಕಡೆ ಐತೆ. ಇವಾಗ ನೀವು ಹೋಗಿದ್ರದು 2 ವರ್ಷದ್ದು, 1.5 2 ವರ್ಷ. ಇದು 1.5 2 ವರ್ಷ. ನಿಮ್ಗೆ ಯಾವ ತರದ್ದು ಬೇಕಾ ನೋಡಿ ತಗೊಂಬೋದು. 6 ತಿಂಗಳಿಂದ 3 ವರ್ಷ ತಕ್ಕನೂ ಐತೆ. ಅದೆಲ್ಲ 1.5 3 ವರ್ಷ. ಇದು 6 ತಿಂಗಳಿಂದ 1.5 ವರ್ಷ ತಕ್ಕ ಹಂಚು ಹೊಡೆದು ಕಡ್ಡಿ ಹೊಡೆದು ನಾವು ಉಣ್ತೀವಿ ಏನಂಗಿದ್ರೆ 3 ವರ್ಷದ ಸೊಸಿ ಉಣಿದ್ರೆ 4 ವರ್ಷಕ್ಕೆ ಫಸ್ಲಿಗೆ ಬರ್ತದೆ. ನೀನ್ 6 ತಿಂಗಳು ಸೊಸಿ ತಗೊಂಡಾಗ ಉಣಿದ್ರೆ 5 ರಿಂದ 5.5 6 ವರ್ಷ ಬೇಕು ಫಸ್ಲಿಗೆ ಬರಾಕ. 1 ವರ್ಷದ ಉಣಿದ್ರೆ 5 ವರ್ಷ ಬೇಕು. ಆತರ ಸೊಸಿ ಮೇಲೆ ಇದಿರ್ತದೆ. ಆಮೇಲೆ 3 ವರ್ಷದ ಸೊಸಿ ಬಿಟ್ಬಿಟ್ರೆ ರೂಟ್ ಆಗೋದಿಲ್ಲ. ಕಡ್ಡಿ ಹಾಕಿ ನಾವು ಕಟ್ಟಿ ಗಾಳಿಗೆ ಇದ್ ಮಾಡಿದ್ರೆ ರೂಟ್ ಚೆನ್ನಾಗತ್ತದೆ. 1 ವರ್ಷದ ಗಿಡ 2 ವರ್ಷದ ಗಿಡ ಚೆನ್ನಾಗಿರ್ತದೆ. ಫಸ್ಲು ಅರ್ಜೆಂಟ್ ಬರ್ತದೆ. ನಮ್ದೇ ಸ್ವಂತ ಗೋಟು, ನಾವೇ ಸ್ವಂತ ಬೆಳೆಸಿದ್ವಿ. 1 ವರ್ಷದ್ದು 50 ರೂಪಾಯಿ ಕೊಡ್ತಾ ಇದ್ದೀವಿ. ಈಗ 2 ವರ್ಷದ್ದು 60 ರೂಪಾಯಿ ಕೊಡ್ತಾ ಇದ್ದೀವಿ. 3 ವರ್ಷದ್ದು 70 ರಿಂದ 80 ರೂಪಾಯಿ ಕೊಡ್ತಾ ಇದ್ದೀವಿ. ರೈತರಿಗೋಸ್ಕರವೇ ಕಮ್ಮಿ ಮಾಡ್ತಾ ಇದ್ದೀವಿ ಅಷ್ಟೇ. ಎಲ್ಲ ನನ್ನ ಸ್ವಂತ ತೋಟ, ಹಳೆ ತೋಟದ್ದು 50 ವರ್ಷದ್ದು ಗಿಡದ್ದು, ಹಳೆ ಗಿಡದ್ದೆ. ಒಂದ್ 10 ವರ್ಷದಿಂದ ನಾವು ಬೇರೆ ಕಡೆ ಎಲ್ಲ ತಂದು ನೋಡಿವೆ. ಆ ಕಡೆ ಎಲ್ಲ ನಾನು ಕಳಪೆ ಬೀಜಗಳು ಹಾಕಿ ಇದ್ ಮಾಡ್ಕೊಡ್ತಿದ್ರು. ಅದರಿಂದ ನಮ್ದೇ ತೋಟ ಇದ್ದಾಗ ಯಾಕೆ ಕೊಡಬಾರ್ದು ಅಂದ್ಬಿಟ್ಟು ನಾನೇ ಸ್ವಂತ ಮಾಡಿಸ್ತೇನೆ. ರೈತರಿಗೆ ಅನುಕೂಲ ಆಗ್ಲಿ. ಏನು ಪ್ರಾಬ್ಲಮ್ ಇಲ್ಲ. ನಾಟಿ ಗಿಡ ಏನು ಪ್ರಾಬ್ಲಮ್ ಬರೋದಿಲ್ಲ. ಸೀಡ್ಸ್ ಆದ್ರೆ ನೀವ್ ಹೇಳ್ದಂಗ ಪ್ರಾಬ್ಲಮ್ ಬರ್ತದೆ. ರೈತರಿಗೆ ಅನುಕೂಲ ಆಗ್ಲಿ ಅಂತ ನಾನು ಪಕ್ಕಾ ನಾಟಿ ಗಿಡನೇ ಮಾಡಿಸಿರೋದು. ನಾವು ಕಳಪೆ ಇದ್ ಮಾಡಕ್ ಹೋಗಿಲ್ಲ. ಮಿಕ್ಸ್ ಇಲ್ಲ, ಒಂದೇ ನಾಟಿ ಗೋಟೆಲ್ಲ. ಈಗೇನ್ ತೋಟ ನೋಡ್ತಾ ಇದ್ರೆ ಇದು ನನ್ನ ಹಳೆ ತೋಟದ್ದು ಇದೇನೇನೆ. ಇವ ನಂದು ಡಿಫ್ರೆನ್ಸ್ ಇದು 100 ವರ್ಷ ಇರ್ತದೆ ನಾಟಿ. ಅದು ಬಂದು ಒಂದು 25-30 ವರ್ಷ ಇರ್ತದೆ. ಇಲ್ಲ, ಫಸ್ಲೂ ಇಲ್ಲ. ಇದು 1 ಎಕರೆಗೆ 5 ಲಕ್ಷ ಲಾಭ ಕೊಟ್ರೆ ಅದು 1 ಎಕರೆಗೆ 2 ರಿಂದ 2.5 ಲಕ್ಷ. ಮಾರ್ಕೆಟು ಕಮ್ಮಿನೇ. ನಾಟಿ ಬೆಸ್ಟ್. ನನ್ನ ಸ್ವಂತ ತೋಟದ್ದೇನೆ.
ಈಗೇನು 50 ವರ್ಷದ ತೋಟ ಐತೆ ಅದೇ ತೋಟದೇ ನಾನು ನಾಟಿ ಮಾಡಿಕೊಂಡು ನನ್ನ ಸ್ವಂತ ಫೋನು ನಾನು ಮಾಡಿರೋದು. ಈಗೇನ್ ನೋಡ್ತಾ ಇದ್ರೆ ಇದೆಲ್ಲಾನು ನನ್ನ ಸ್ವಂತ ತೋಟ. ಎಷ್ಟು ಅಡಿ ಹಾಕಿ ನೋಡಿದ್ರು ಈಗ ನಮ್ಮ ಲೆಕ್ಕದಲ್ಲಿ ಮೊದ್ಲು ನಾವೆಲ್ಲ 8.5 ಹಾಕಿದ್ವಿ. ಅವಾಗ ಟ್ರ್ಯಾಕ್ಟರ್ಗಳು ಇರ್ಲಿಲ್ಲ, ಸಣ್ಣ ಟ್ರ್ಯಾಕ್ಟರ್ಗಳು ಇರ್ಲಿಲ್ಲ. ಇವತ್ತೆಲ್ಲ ರೈತರು ಏನಾದ್ರು ಮಾಡೋಕೆ ಮುಖಂದ್ರೆ 7.5 ಹಾಕಿಕೊಂಡು ಸಣ್ಣ ಟ್ರ್ಯಾಕ್ಟರ್ಗಳು ಬಂದೈತೆ. ಇಳುವರಿನೂ ಚೆನ್ನಾಗಿ ಬರ್ತದೆ. 8.5 ಹಾಕಿದ್ರೆ ಏನಾಗ್ತದೆ, ಬಿಸಿಲು ತಾಪ ಬೇಸಿಗೆನಲ್ಲಿ ಬೀಳ್ತದೆ, ಕಾಯಿ ಉದುರುತ್ತೆ, ಇಳುವರಿ ಕಮ್ಮಿ ಆಗ್ತದೆ. ಅಂತಂದ್ರೆ 7.5 ಇಳುವರಿಗೆ. ಹಾಕ್ತೀರಾ? ಹೌದು. ಹಾಕಿದ್ಮೇಲೆ ಅದಕ್ಕೆ ಗೊಬ್ಬರ ಏನ್ ಹಾಕ್ಬೇಕು? ಈಗ ಒಂದು ಇಲ್ಲ ಹಾಕಬಾರ್ದು. ನಮ್ಮ ರೈತರು ಏನ್ ಮಾಡ್ತಾರೆ ಅಂದ್ರೆ ಟ್ರಂಚ್ ಹೊಡೆದ್ಬಿಟ್ಟಿದೀವಿ, ಫಸ್ಟ್ ತಿಪ್ಪೆ ಗೊಬ್ಬರ ಹಾಕ್ಬಿಡದ, ತಿಪ್ಪೆ ಗೊಬ್ಬರದ ಮೇಲೆ ಸೊಸಿ ಉಣಕ ತಗೋತಾರೆ. ಅದೇನಾಗ್ತದೆ, ಕಾವಾಗಿ ಸೊಸಿ ಹೋಗ್ತದೆ. ಏನು ಮಾಡಬಾರ್ದು. ಫಸ್ಟ್ ಟ್ರಂಚ್ ತೆಗಿಬೇಕಾದ್ರೆ ಮ್ಯಾಗಳ ಮಣ್ಣು ಸೈಡ್ಗೆ ಹಾಕಿಬಿಟ್ಟು ಅದ್ರ ಮುಂದ್ಲು ಮಣ್ಣು ತಗೊಂಡು ಟ್ರಂಚಿಂದ ಕೆಳಗಡಿಗೆ ಏನು 2 ಅಡಿಗೆ ಹಾಕಿರ್ತೀವಿ, ಮುಂದ್ಲು ಮಣ್ಣು ಅದ್ರ ಅಡಿಗೆ ಹಾಕ್ಬೇಕು, ಅರ್ಧ ಅಡಿ. ತಿಪ್ಪೆ ಗೊಬ್ಬರ ಮ್ಯಾಲ ಹಾಕಿದ್ರೆ ಬೇರೆ ಮ್ಯಾಕ್ ಬರ್ತದೆ. ಇಲ್ಲ, ಹಾಕ್ಲೇಬಾರ್ದು. ನನ್ನ ಒಂದು ಇದ್ರಲ್ಲಿ 2-3 ತಿಂಗಳು ಗೊಬ್ಬರ ಹಾಕ್ಬಾರ್ದು. ರೂಟ್ ಆದ್ಮೇಲೆ, ಗಿಡ ಊಣಿ ರೂಟ್ ಆದ್ಮೇಲೆ ಗೊಬ್ಬರ ಹಾಕ್ಬೇಕು. ಸುಳಿ ಇಕ್ಕಿದ್ಮೇಲೆ ಔಷಧಿ ಲಾಗೋಡುಗಳು ಯಾವುದೇ ಕಾರಣಕ್ಕೂ ಕೊಡಬೇಡ್ರಿ. ಔಷಧಿ ಲಾಗೋಡು ಕೊಡ್ಲೇಬೇಡ್ರಿ. ಎಷ್ಟು ತಿಂಗಳು ಬಿಟ್ಟು ಕಂಪಲ್ಸರಿ ಕೊಡಂಗಿಲ್ಲ. ಲಾಗೋಡು ಕೊಡಂಗಿಲ್ಲ. ನೀವು ಔಷಧಿ 100 ವರ್ಷ ಆದ್ರೂ ಕೊಡಂಗಿಲ್ಲ. ನಮ್ಗೆ ನಮ್ಮ ಅಪ್ಪ ಅವ್ರ ಕಾಲದಿಂದನೂ ಸುಮಾರು ಒಂದು 50-60 ವರ್ಷದಿಂದನೂ ನಾವು ಅಡಿಕೆ ತೋಟದವ್ರೆ. ನೀವೆಲ್ಲ ಏನಾದ್ರು ಒಟ್ಟಿಗೆ ಕೊಟ್ಬಿಡ್ತೀರಾ? ನೀವೇನ? ಇಲ್ಲ, ನಾವು ಆಲ್ರೆಡಿ ತೂಕದ ಲೆಕ್ಕ ಕೊಡ್ತಾ ಇದೀವಿ. ಇಲ್ಲೇ ತೋಟದಲ್ಲೇ ಬಂದು ತೂಕದ ಲೆಕ್ಕವಾಗಿ ಕೊಡ್ತಾ ಇದೀವಿ. ಸರ್ಕಾರದಿಂದ ಅನುದಾನ ಏನ್ ತಗೊಳಲ್ಲ? ಇಲ್ಲ, ಸರ್ಕಾರದಿಂದ ಅಡಿಕೆ ಗಿಡಕ್ಕೆ ಸದ್ಯಕ್ಕೆ ಏನು ಅನುದಾನ ಏನಿಲ್ಲ. ಅದೆಲ್ಲ ರೈತರು ಇದು. ಆಮೇಲೆ ಇವತ್ತೇನಾದ್ರು ಆಳುಗಳು ಇದೆಲ್ಲ ಸಮಸ್ಯೆ ನೋಡ್ಬಿಟ್ಟು ಎಲ್ಲ ನಾವೆಲ್ಲ ಅಡಿಕೆ ಮಾಡಿರೋದು. ಯಾಕಂದ್ರೆ ಈ ಆಳುಗಳ ಸಮಸ್ಯೆಯಿಂದ ಖರ್ಚು ಜಾಸ್ತಿ ಬರ್ತದ? ಇಲ್ಲ, ಖರ್ಚು ಮಿನಿಮಮ್ ವರ್ಷಕ್ಕೆ ಒಂದು ಸತಿ ಗೊಬ್ಬರ ಹಾಕೋದಷ್ಟೇ ಖರ್ಚು. ಆಳುಗಳು ಕಮ್ಮಿ. ಸರಿ ಕೊಡ್ರಿ. ಓಕೆ. ನೋಡಿದ್ರಲ್ಲ ಸ್ನೇಹಿತರೆ, ಎಲ್ಲ ಅಡಿಕೆ ಗಿಡಗಳನ್ನ ಮತ್ತೆ ರೈತರದು ಲಾಭ ನಷ್ಟ ಏನೇನಾಗ್ತದೆ ಅಂತ ಹೇಳಿ ಅವರು ಸ್ವಂತ ಸಮಸ್ಯೆಯನ್ನ ಅನುಭವಿಸಿ ಆ ತರ ಸಮಸ್ಯೆ ನಮ್ಮ ರೈತರಿಗೆ ಆಗಬಾರ್ದು ಅಂತ ಹೇಳಿ ಅವರೇ ಸ್ವಯಂ ಅವರ ತೋಟದಲ್ಲಿ ಬೆಳೆದಂತ ಅಡಿಕೆ ಬಿತ್ತನೆಯಿಂದ ಇದನ್ನ ಎಲ್ಲ ನಿರ್ಮಾಣ ಮಾಡಿದ್ದಾರೆ. ಇದು ದೊಡ್ಡಬಳ್ಳಾಪುರದಿಂದ ಕೇವಲ 11 ಕಿಲೋಮೀಟರ್ ದೂರದಲ್ಲಿ, ದೊಡ್ಡಬಳ್ಳಾಪುರದಿಂದ ತಿಪ್ಪೂರ್ಗೆ ಹೋಗೋ ರಸ್ತೆಯಲ್ಲಿ ಇದೆ. ಸೋಮಶೆಟ್ಟಳ್ಳಿ ಅಂತ ಹೇಳಿ, ಕೆಂಪೇಗೌಡ ಅಂತ ಹೇಳಿ ಆ ರೈತರ ಹೆಸರು. ಅವ್ರನ್ನ ನೀವು ಬಂದು ಕಂಡ್ರೆ ಅತಿ ಕಡಿಮೆ ಬೆಲೆಯಲ್ಲಿ ನಿಮ್ಮ ಹತ್ರ ಎಷ್ಟು ದೊಡ್ಡ ಮಟ್ಟದಲ್ಲಿ ತಗೋತೀರಿ ಅಷ್ಟು ಕಡಿಮೆ ಬೆಲೆಯಲ್ಲಿ ನಿಮ್ಗೆ ಅವರು ಸಸಿಗಳನ್ನ ಕೊಡ್ತಾರೆ. ಅವರು ಹೇಳೋ ಪ್ರಕಾರ ಅದು ನಂಬಿಕೆಗೆ ಅರ್ಹ. ನಾನು ಕಂಡಿರೋಂಥವ್ರು, ನನ್ಗೂ ಸುಮಾರು 30 ವರ್ಷದ ಸ್ನೇಹಿತರು ಆಗಿರೋದ್ರಿಂದ ಅವ್ರು ಹೇಳಿರೋದನ್ನ ನಾವು ರೈತ ಸ್ನೇಹಿ, ಅವರು ರೈತ ಪರವಾಗಿ ಕೆಲಸ ಮಾಡುವಂಥವ್ರು. ಹಾಗಾಗಿ ದಯವಿಟ್ಟು ರೈತರು ಯಾರಿಗೆ ಅವಶ್ಯಕತೆ ಇದೆ ಅವ್ರು ದಯವಿಟ್ಟು ಬಂದು ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಒಳ್ಳೆ ಗಿಡಗಳನ್ನ ತಗೊಂಡೋಗಿ ಉಣಿ ನಿಮ್ಮ ಬದುಕನ್ನ ಹಾಸನ್ ಮಾಡ್ಕೊಳ್ಳಿ.